ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮಗೆ ಹೃತ್ಪೂರ್ವಕ ಸ್ವಾಗತ. ಇಂದಿನ ವೇಗದ ಜೀವನದಲ್ಲಿ ನಾವೆಲ್ಲರೂ ಮಾತನಾಡುವುದರಲ್ಲಿ ತುಂಬಾ ತೊಡಗಿಸಿಕೊಂಡಿದ್ದೇವೆ. ನಮ್ಮ ಭಾವನೆಗಳನ್ನು, ಕೋಪವನ್ನು, ನೋವನ್ನು ಎಲ್ಲವನ್ನೂ ಮಾತುಗಳ ಮೂಲಕ ಹೊರಹಾಕಲು ಯತ್ನಿಸುತ್ತೇವೆ. ಆದರೆ ಒಮ್ಮೆ ಯೋಚಿಸಿದ್ದೀರಾ, ಮಾತುಗಳಿಗಿಂತ ಮೌನವೇ ಹೆಚ್ಚು ಶಕ್ತಿಶಾಲಿಯಾಗಿರಬಹುದೇ? ಹೌದು ಸ್ನೇಹಿತರೆ, ಮೌನವೆಂಬುದು ಕೇವಲ ಮಾತನಾಡದೇ ಇರುವುದಲ್ಲ. ಅದೊಂದು ಶಕ್ತಿ, ಒಂದು ಜ್ಞಾನ, ಒಂದು ಆಂತರಿಕ ಶಾಂತಿ. ಜೀವನದಲ್ಲಿ ಹಲವು ಸಮಸ್ಯೆಗಳು, ಗೊಂದಲಗಳು, ಸಂಬಂಧಗಳ ಗಜಬಜ ಇವೆಲ್ಲಕ್ಕೂ ಉತ್ತರ ಮೌನದಲ್ಲೇ ಸಿಗುತ್ತದೆ. ಈ ವಿಡಿಯೋದಲ್ಲಿ ನಾವು ಮೌನದ ನಿಜವಾದ ಅರ್ಥವನ್ನು ತಿಳಿದುಕೊಳ್ಳಲಿದ್ದೇವೆ. ಯಾವ ಸಂದರ್ಭಗಳಲ್ಲಿ ಮೌನವಾಗಿರಬೇಕು, ಮೌನ ನಮ್ಮ ಜೀವನವನ್ನು ಹೇಗೆ ಬದಲಾಯಿಸುತ್ತದೆ ಮತ್ತು ಮುಖ್ಯವಾಗಿ ನಮ್ಮ ಮನಸ್ಸಿಗೆ ಶಾಂತಿ ತರುವ ಮೌನದ ರಹಸ್ಯವೇನು? ಶ್ರೀಕೃಷ್ಣನ ಉಪದೇಶಗಳ ಪ್ರಕಾರ ಮೌನವು ದೌರ್ಬಲ್ಯತೆಯಲ್ಲ, ಅದು ಅತ್ಯಂತ ದೊಡ್ಡ ಬಲ. ಕೋಪ ಬಂದಾಗ ಮೌನವಾಗಿರುವುದು, ಜಗಳದ ಸಮಯದಲ್ಲಿ ಮೌನವನ್ನು ಆಯ್ಕೆ ಮಾಡುವುದು ಮತ್ತು ಗೊಂದಲದಲ್ಲಿ ಶಾಂತವಾಗಿ ಯೋಚಿಸುವುದು ಇವೆಲ್ಲವೂ ಜೀವನವನ್ನು ಸುಧಾರಿಸುವ ಮಾರ್ಗಗಳು. ನೀವು ಗಮನಿಸಿದ್ದೀರಾ, ನಾವು ಕೋಪದಲ್ಲಿ ಹೇಳಿದ ಒಂದು ಮಾತು ಸಂಬಂಧಗಳನ್ನು ಮುರಿಯಬಹುದು. ಆದರೆ ಅದೇ ಸಮಯದಲ್ಲಿ ನಾವು ಮೌನವಾಗಿದ್ದರೆ ಒಂದು ದೊಡ್ಡ ಸಮಸ್ಯೆಯನ್ನು ತಪ್ಪಿಸಬಹುದು. ಇದೇ ಮೌನದ ಶಕ್ತಿ. ಈ ವಿಡಿಯೋದಲ್ಲಿ ನೀವು ತಿಳಿದುಕೊಳ್ಳುವಿರಿ, ಯಾವ ಸಮಯದಲ್ಲಿ ಮೌನವಾಗಿರಬೇಕು, ಮೌನವು ಮನಸ್ಸಿಗೆ ಹೇಗೆ ಶಾಂತಿ ಕೊಡುತ್ತದೆ, ಸಂಬಂಧಗಳನ್ನು ಕಾಪಾಡಲು ಮೌನದ ಪಾತ್ರ ಮತ್ತು ನಿಮ್ಮ ಜೀವನವನ್ನು ಬದಲಾಯಿಸುವ ಶ್ರೀಕೃಷ್ಣನ ಸಂದೇಶಗಳು. ಇದು ಕೇವಲ ಒಂದು ವಿಡಿಯೋ ಅಲ್ಲ, ಇದು ನಿಮ್ಮ ಒಳಗಿನ ಶಾಂತಿಯನ್ನು ಕಂಡುಕೊಳ್ಳುವ ಒಂದು ಪ್ರಯಾಣ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಈ ವಿಷಯ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಈಗೋ ಶುರು ಮಾಡೋಣ. ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ನೇರವಾಗಿ ಈ ಸಮಯದಲ್ಲಿ ಮೌನವಾಗಿರು ಎಂದು ಹೇಳಿದಂತಹ ಒಂದು ವಿಶೇಷ ಕ್ಷಣ ಸ್ಪಷ್ಟವಾಗಿ ಉಲ್ಲೇಖವಾಗಿಲ್ಲ. ಆದರೆ ಭಗವದ್ಗೀತೆಯ ಸಂಪೂರ್ಣ ಉಪದೇಶದ ಅರ್ಥವನ್ನು ನೋಡಿದರೆ ಕೃಷ್ಣನು ಅರ್ಜುನನಿಗೆ ಮೌನದ ಮಹತ್ವವನ್ನು ಪರೋಕ್ಷವಾಗಿ ಬೋಧಿಸಿದ್ದಾನೆ. ಮುಖ್ಯವಾಗಿ ಯಾವ ಸಮಯದಲ್ಲಿ ಮೌನವಾಗಿರಬೇಕು ಎಂದು ಕೃಷ್ಣನು ಸೂಚಿಸುತ್ತಾನೆ. ಯುದ್ಧ ಆರಂಭಕ್ಕೂ ಮುನ್ನ ಅರ್ಜುನನು ತುಂಬಾ ಗೊಂದಲ, ದುಃಖ, ದಯೆ, ಭಯದಿಂದ ಕಂಗಾಲಾಗುತ್ತಾನೆ. ಆ ಸಮಯದಲ್ಲಿ ಕೃಷ್ಣನು ಅವನಿಗೆ ತಕ್ಷಣ ಕ್ರಿಯೆ ಮಾಡು ಎಂದು ಹೇಳುವುದಿಲ್ಲ. ಅವನು ಮೊದಲಿಗೆ ಶಾಂತವಾಗಿ ಕೇಳು, ಆಲೋಚಿಸು ಎಂದು ಉಪದೇಶ ಕೊಡುತ್ತಾನೆ. ಅರ್ಥಾತ್ ಗೊಂದಲದ ಸಮಯದಲ್ಲಿ ಮೌನವಾಗಿ ಯೋಚನೆ ಮಾಡಬೇಕು. ಅರ್ಜುನನು ತನ್ನ ಬಂಧುಗಳು, ಗುರುಗಳು ಎದುರು ಕಂಡು ದುಃಖದಿಂದ ಮಾತನಾಡುತ್ತಾನೆ. ಕೃಷ್ಣನು ಅವನಿಗೆ ಹೇಳುವುದು, ಭಾವನೆಗಳಲ್ಲಿ ಹರಿದು ಹೋಗಬೇಡ, ಒಳಗೆ ಶಾಂತವಾಗಿರು, ಅಂದರೆ ಮೌನವಾಗಿರು. ನಂತರ ಧರ್ಮದ ಪ್ರಕಾರ ನಿರ್ಧಾರ ತೆಗೆದುಕೋ. ಭಗವದ್ಗೀತೆಯ 18 ಅಧ್ಯಾಯಗಳಲ್ಲಿ ಕೃಷ್ಣನು ಹೇಳಿದ ಜ್ಞಾನವನ್ನು ಅರ್ಜುನನು ಮೌನವಾಗಿ ಕೇಳುತ್ತಾನೆ. ಮೌನದ ಬಗ್ಗೆ ಶ್ರೀಕೃಷ್ಣನ ಸಂದೇಶ ಜೀವನವನ್ನು ಬದಲಾಯಿಸುವ ದಿವ್ಯಜ್ಞಾನ. ಮೌನವೆಂದರೆ ಕೇವಲ ಮಾತಾಡದೇ ಇರುವುದು ಮಾತ್ರವಲ್ಲ, ಅದೊಂದು ಆಂತರಿಕ ಸ್ಥಿತಿ. ಮನಸ್ಸು ಶಾಂತವಾಗಿರುವುದು, ಆಲೋಚನೆಗಳು ನಿಯಂತ್ರಣದಲ್ಲಿರುವುದು ಮತ್ತು ಆತ್ಮದೊಂದಿಗೆ ಸಂಪರ್ಕ ಸಾಧಿಸುವುದು ಇವೆಲ್ಲವೂ ಮೌನದ ಅರ್ಥವನ್ನು ನೀಡುತ್ತವೆ. ನಮ್ಮ ಜೀವನದಲ್ಲಿ ಗೊಂದಲ, ಒತ್ತಡ, ಸಮಸ್ಯೆಗಳು ಹೆಚ್ಚಾದಾಗ ಮೌನವೇ ಒಂದು ಶಕ್ತಿಯಾಗಿ ಕೆಲಸ ಮಾಡುತ್ತದೆ. ಈ ಮಹತ್ವದ ಮೌನದ ಕುರಿತು ಶ್ರೀಕೃಷ್ಣ ನೀಡಿದ ಸಂದೇಶಗಳು ಅತ್ಯಂತ ಆಳವಾದವು. ಅವರು ಹೇಳಿದ ಉಪದೇಶಗಳು ನಮ್ಮ ಜೀವನವನ್ನು ಸರಿಯಾದ ದಾರಿಗೆ ತೆಗೆದುಕೊಂಡು ಹೋಗುವ ಶಕ್ತಿಯನ್ನು ಹೊಂದಿವೆ. ಶ್ರೀಕೃಷ್ಣ ಹೇಳುತ್ತಾರೆ, ಅತ್ಯಂತ ಶಕ್ತಿಶಾಲಿಗಳು ಜೋರಾಗಿ ಮಾತನಾಡುವುದಿಲ್ಲ, ಅವರು ಮೌನದಿಂದಲೇ ತಮ್ಮ ಶಕ್ತಿಯನ್ನು ಪ್ರದರ್ಶಿಸುತ್ತಾರೆ. ನಮ್ಮ ಸಮಾಜದಲ್ಲಿ ಕೆಲವರು ಹೆಚ್ಚು ಮಾತನಾಡುವುದನ್ನು ಶಕ್ತಿ ಎಂದು ಭಾವಿಸುತ್ತಾರೆ. ಆದರೆ ನಿಜವಾದ ಶಕ್ತಿ ಮೌನದಲ್ಲಿದೆ. ಮೌನವು ನಮ್ಮ ಮನಸ್ಸನ್ನು ಗಟ್ಟಿ ಮಾಡುತ್ತದೆ. ಅದು ನಮ್ಮನ್ನು ತಾಳ್ಮೆಯಿಂದ, ಜಾಣ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳುವಂತೆ ಮಾಡುತ್ತದೆ. ಮಾತುಗಳಿಂದ ನಾವು ಕೆಲವೊಮ್ಮೆ ತಪ್ಪುಗಳನ್ನು ಮಾಡಬಹುದು, ಆದರೆ ಮೌನದಿಂದ ನಾವು ಪರಿಸ್ಥಿತಿಯನ್ನು ಗಮನಿಸಿ ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರತಿಕ್ರಿಯೆ ನೀಡಬಹುದು. ಇದೇ ಮೌನದ ಶಕ್ತಿ. ಒಂದು ನೀರಿನ ಪಾತ್ರೆಯನ್ನು ಕಲ್ಪಿಸಿಕೊಳ್ಳಿ. ಅದನ್ನು ನೀವು ಕದಲಿಸಿದರೆ ಅದು ಮಸುದಾಗುತ್ತದೆ. ಆದರೆ ಅದನ್ನು ಶಾಂತವಾಗಿ ಬಿಡಿಸಿದರೆ ಎಲ್ಲ ಕಸ ಕೆಳಗೆ ಕುಳಿತು ನೀರು ಸ್ವಚ್ಛವಾಗುತ್ತದೆ. ಇದೇ ರೀತಿಯಲ್ಲಿ ನಮ್ಮ ಮನಸ್ಸು ಕೂಡ. ನಾವು ಹೆಚ್ಚು ಆಲೋಚನೆಗಳು, ಚಿಂತೆಗಳು, ಕೋಪಗಳಿಂದ ಅದನ್ನು ಕಲುಷಿತಗೊಳಿಸುತ್ತೇವೆ. ಆದರೆ ನಾವು ಮೌನದಲ್ಲಿದ್ದಾಗ ಮನಸ್ಸು ನಿಧಾನವಾಗಿ ಶುದ್ಧವಾಗುತ್ತದೆ. ಶ್ರೀಕೃಷ್ಣನ ಸಂದೇಶ, ಮನಸ್ಸಿಗೆ ಶಾಂತಿ ಬೇಕಾದರೆ ಮೌನವನ್ನು ಅಭ್ಯಾಸ ಮಾಡು. ಮೌನವು ನಮ್ಮನ್ನು ನಮ್ಮ ಆತ್ಮದೊಂದಿಗೆ ಸಂಪರ್ಕಿಸುತ್ತದೆ. ನಾವು ಹೊರಗಿನ ಜಗತ್ತಿನಲ್ಲಿ ಹೆಚ್ಚು ತೊಡಗಿಸಿಕೊಂಡಿರುವಾಗ ನಮ್ಮ ಒಳಗಿನ ಸತ್ಯವನ್ನು ಮರೆಯುತ್ತೇವೆ. ಶ್ರೀಕೃಷ್ಣ ಹೇಳುತ್ತಾರೆ, ನಿನ್ನನ್ನು ನೀನು ತಿಳಿದುಕೊಳ್ಳಲು ಮೌನವೇ ದಾರಿ. ಧ್ಯಾನ, ಯೋಗ, ಭಕ್ತಿ ಇವೆಲ್ಲದರಲ್ಲೂ ಮೌನ ಪ್ರಮುಖ ಪಾತ್ರ ವಹಿಸುತ್ತದೆ. ಮೌನದಿಂದ ನಾವು ನಮ್ಮ ಒಳಗಿನ ಧ್ವನಿಯನ್ನು ಕೇಳಬಹುದು. ಅದು ನಮ್ಮ ನಿಜವಾದ ಮಾರ್ಗವನ್ನು ತೋರಿಸುತ್ತದೆ. ಕೋಪ ಬಂದಾಗ ನಾವು ತಕ್ಷಣ ಮಾತನಾಡುತ್ತೇವೆ. ಆ ಮಾತುಗಳು ಹಲವಾರು ಸಂಬಂಧಗಳನ್ನು ಹಾಳು ಮಾಡುತ್ತವೆ. ಶ್ರೀಕೃಷ್ಣನ ಉಪದೇಶ, ಕೋಪ ಬಂದಾಗ ಮಾತನಾಡಬೇಡ, ಮೌನದಲ್ಲಿರು, ಅದೇ ನಿನ್ನ ಗೆಲುವು.
ಮೌನವು ಕೋಪವನ್ನು ಶಮನಗೊಳಿಸುತ್ತದೆ. ಕೆಲವೊಮ್ಮೆ ಮೌನವೇ ದೊಡ್ಡ ಉತ್ತರವಾಗುತ್ತದೆ. ಅದು ಜಗಳವನ್ನು ತಪ್ಪಿಸುತ್ತದೆ ಮತ್ತು ಮನಸ್ಸನ್ನು ಸಮಾಧಾನಗೊಳಿಸುತ್ತದೆ. ಕೆಲವೊಮ್ಮೆ ನಾವು ಏನು ಹೇಳಿದರೂ ಎದುರಾಳಿ ಅರ್ಥಮಾಡಿಕೊಳ್ಳುವುದಿಲ್ಲ. ಅಲ್ಲಿ ಮೌನವೇ ಉತ್ತಮ. ಮೌನವು ಗೌರವವನ್ನು ತೋರಿಸುತ್ತದೆ, ಜಾಣ್ಮೆಯನ್ನು ಸೂಚಿಸುತ್ತದೆ, ಆಳವಾದ ಅರ್ಥವನ್ನು ನೀಡುತ್ತದೆ. ಶ್ರೀಕೃಷ್ಣ ಹೇಳುತ್ತಾರೆ, ಅನಾವಶ್ಯಕ ಮಾತಿಗಿಂತ ಮೌನವೇ ಉತ್ತಮ. ನಮ್ಮ ಜೀವನದಲ್ಲಿ ಸಂಬಂಧಗಳು ಬಹಳ ಮುಖ್ಯ, ಆದರೆ ಅನೇಕ ಬಾರಿ ತಪ್ಪು ಮಾತುಗಳಿಂದ ಸಂಬಂಧಗಳು ಹಾಳಾಗುತ್ತವೆ. ಮೌನವು ಜಗಳವನ್ನು ತಪ್ಪಿಸುತ್ತದೆ, ಅರ್ಥೈಸಿಕೊಳ್ಳಲು ಸಹಾಯ ಮಾಡುತ್ತದೆ, ಪ್ರೀತಿ ಮತ್ತು ಶಾಂತಿಯನ್ನು ಹೆಚ್ಚಿಸುತ್ತದೆ. ಕೆಲವೊಮ್ಮೆ ಮಾತನಾಡುವುದಕ್ಕಿಂತ ಕೇಳುವುದೇ ಮುಖ್ಯ. ಮೌನದಿಂದ ನಾವು ಇತರರ ಭಾವನೆಗಳನ್ನು ಅರ್ಥಮಾಡಿಕೊಳ್ಳಬಹುದು. ನಮ್ಮ ಜೀವನದಲ್ಲಿ ಸಮತೋಲನ ಬರುತ್ತದೆ. ಮೌನವು ಇದರಿಂದಾಗಿ ಬಹಳ ಮುಖ್ಯ. ಮೌನ ಎಂದರೆ ಸದಾ ಮಾತನಾಡಬಾರದು ಎಂದಲ್ಲ, ಅದು ಯಾವಾಗ ಮಾತನಾಡಬೇಕು ಎಂಬುದನ್ನು ತಿಳಿಯುವುದು. ಶ್ರೀಕೃಷ್ಣ ಹೇಳುತ್ತಾರೆ, ಸಮಯ ತಿಳಿದು ಮಾತನಾಡು, ಇಲ್ಲದಿದ್ದರೆ ಮೌನದಲ್ಲಿರು. ಸರಿಯಾದ ಸಮಯದಲ್ಲಿ ಮಾತು ಹೇಳಿದರೆ ಅದು ಅಮೂಲ್ಯ, ತಪ್ಪು ಸಮಯದಲ್ಲಿ ಮಾತು ಹೇಳಿದರೆ ಅದು ಹಾನಿಕಾರಕ. ಮೌನವು ಒಂದು ತಪಸ್ಸು, ಅದು ನಮ್ಮ ಆತ್ಮವನ್ನು ಶುದ್ಧಗೊಳಿಸುತ್ತದೆ. ಧ್ಯಾನ ಮಾಡುವಾಗ ಮೌನ ಮನಸ್ಸನ್ನು ಸ್ಥಿರಗೊಳಿಸುತ್ತದೆ, ಆಲೋಚನೆಗಳನ್ನು ನಿಯಂತ್ರಿಸುತ್ತದೆ, ಆತ್ಮಜ್ಞಾನವನ್ನು ಹೆಚ್ಚಿಸುತ್ತದೆ. ಶ್ರೀಕೃಷ್ಣನ ಸಂದೇಶ, ಮೌನದಲ್ಲಿರುವವನು ದೇವರೊಂದಿಗೆ ಸಂಪರ್ಕ ಸಾಧಿಸುತ್ತಾನೆ. ಯಶಸ್ವಿಯಾದವರು ಹೆಚ್ಚು ಮಾತನಾಡುವುದಿಲ್ಲ, ಅವರು ಗಮನಿಸುತ್ತಾರೆ, ಕಲಿಯುತ್ತಾರೆ ಮತ್ತು ಸರಿಯಾದ ಸಮಯದಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಮೌನವು ಗಮನವನ್ನು ಹೆಚ್ಚಿಸುತ್ತದೆ, ಚಿಂತನೆಗೆ ಅವಕಾಶ ಕೊಡುತ್ತದೆ, ಉತ್ತಮ ನಿರ್ಧಾರಗಳನ್ನು ತರುತ್ತದೆ. ಮೌನವು ನಮ್ಮ ಜೀವನದಲ್ಲಿ ಸಮತೋಲನವನ್ನು ತರುತ್ತದೆ. ಅದು ಮನಸ್ಸು, ಬುದ್ಧಿ ಮತ್ತು ಆತ್ಮವನ್ನು ಒಂದಾಗಿಸುತ್ತದೆ. ನಾವು ದಿನದಲ್ಲಿ ಸ್ವಲ್ಪ ಸಮಯ ಮೌನದಲ್ಲಿದ್ದರೆ ಒತ್ತಡ ಕಡಿಮೆಯಾಗುತ್ತದೆ, ಶಾಂತಿ ಹೆಚ್ಚಾಗುತ್ತದೆ, ಸಂತೋಷ ಸಿಗುತ್ತದೆ. ಮೌನವು ದುರ್ಬಲ್ಯತೆಯಲ್ಲ, ಅದು ಅತ್ಯಂತ ದೊಡ್ಡ ಶಕ್ತಿ. ಮಾತುಗಳಿಂದ ನಾವು ಜಗತ್ತನ್ನು ಗೆಲ್ಲಬಹುದು, ಆದರೆ ಮೌನದಿಂದ ನಾವು ನಮ್ಮನ್ನು ಗೆಲ್ಲಬಹುದು. ಶ್ರೀಕೃಷ್ಣ ಅವರ ಸಂದೇಶ ನಮಗೆ ಹೇಳುವುದೇನೆಂದರೆ, ಮೌನದಲ್ಲಿರುವವನು ಜ್ಞಾನಿಯು, ಮೌನವು ಶಾಂತಿಯ ದಾರಿ, ಮೌನವು ಆತ್ಮಜ್ಞಾನಕ್ಕೆ ಸೇತುವೆ. ಇಂದು ನಮ್ಮ ಜೀವನದಲ್ಲಿ ಗೊಂದಲಗಳು, ಒತ್ತಡಗಳು ಹೆಚ್ಚಾಗಿವೆ. ಇಂತಹ ಸಮಯದಲ್ಲಿ ಮೌನವನ್ನು ಅಭ್ಯಾಸ ಮಾಡುವುದು ಅತ್ಯಂತ ಮುಖ್ಯ. ಕೊನೆ ಮಾತುಗಳು ಜಗತ್ತನ್ನು ಬದಲಾಯಿಸಬಹುದು, ಆದರೆ ಮೌನವು ಜೀವನವನ್ನು ಬದಲಾಯಿಸುತ್ತದೆ. ನೀವು ಪ್ರತಿದಿನ ಸ್ವಲ್ಪ ಸಮಯ ಮೌನದಲ್ಲಿರಿ, ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಗಳನ್ನು ನೀವು ಸ್ವತಃ ಅನುಭವಿಸುತ್ತೀರಿ. ಕೌರವರು ಮತ್ತು ಪಾಂಡವರು ಪಗಡೆಯಾಟವಾಡುವಾಗ ಪಾಂಡವರು ದ್ರೌಪದಿಯನ್ನು ಪಣಕ್ಕಿಟ್ಟು ಸೋಲನ್ನು ಅನುಭವಿಸಿದಾಗ ದ್ರೌಪದಿ ತುಂಬಿದ ಸಭೆಯನ್ನು ಕುರಿತು, ಪಾಂಡವರನ್ನು ಕುರಿತು, ಸಭೆಯಲ್ಲಿ ನೆರೆದಿದ್ದ ಕುರುವಂಶದ ಹಿರಿಯರನ್ನು ಕುರಿತು, ನೀವು ಒಂದು ಹೆಣ್ಣನ್ನು ಪಣಕ್ಕಿಡಲು ಹೇಗೆ ಒಪ್ಪಿಗೆಯನ್ನು ಸೂಚಿಸಿದ್ದೀರಿ? ಯುಧಿಷ್ಠಿರನನ್ನು ಕುರಿತು, ನೀವು ನನ್ನನ್ನು ಪಣಕ್ಕಿಟ್ಟು ಆಡುವ ಮುನ್ನ ನನ್ನನ್ನು ಕೀಳಿದ್ದೀರಿಯೇ ಎಂದು ಪ್ರಶ್ನೆಯ ಮಳೆಯನ್ನು ಸುರಿಸುತ್ತಾಳೆ. ನನಡಿಂದು ತುಂಬಿದ ಸಭೆಯಲ್ಲಾದ ಅವಮಾನಕ್ಕೆ ಎಲ್ಲರೂ ಬೆಲೆ ತೆರಲೇಬೇಕು ಎಂದು ಹೇಳುತ್ತಾಳೆ. ಈ ಸಂದರ್ಭದಲ್ಲಿ ಸಭೆಯಲ್ಲಿದ್ದ ಅಕಲ ಜನರು, ಹಿರಿಯರು, ಪಾಂಡವರು, ಕೌರವರು ಸೇರಿದಂತೆ ಶ್ರೀಕೃಷ್ಣ ಕೂಡ ಮೌನವಾಗಿದ್ದ. ಯಾಕೆಂದರೆ ಅನ್ಯಾಯ ನಡೆಯುತ್ತಿರುವ ಸ್ಥಳದಲ್ಲಿ ಯಾವುದಾದರೊಂದು ರೂಪದಲ್ಲಿ ನ್ಯಾಯ ಹೊರಬರಲಿ ಎಂದು ಅವಕಾಶ ಮಾಡಿಕೊಟ್ಟನು. ಆದರೆ ಅಂತಿಮವಾಗಿ ಶ್ರೀಕೃಷ್ಣನೇ ದ್ರೌಪದಿಯ ಮಾನವನ್ನು ಕಾಪಾಡಬೇಕಾಯಿತು. ಶ್ರೀಕೃಷ್ಣನ ಈ ನಡೆ ದ್ರೌಪದಿಗೆ ಯಾರು ಅನ್ಯಾಯಿಗಳು ಎಂಬುದನ್ನು ತಿಳಿಸಿಕೊಟ್ಟಿತು. ಗಾಂಧಾರಿಯ ಶಾಪದಂತೆ ಮಹಾಭಾರತ ಯುದ್ಧದ ಬಳಿಕ ಯಾದವ ಕುಲವು ಕುಡಿತಕ್ಕೆ ದಾಸನಾಗಿ ತಮ್ಮೊಳಗೆ ಹೋರಾಡಿಕೊಂಡು ನಾಶವಾಗುತ್ತಾರೆ. ಯಾದವಕುಲ ಇನ್ನೇನು ಅಂತ್ಯಕ್ಕೆ ಹತ್ತಿರವಾಗಿದೆ ಎಂದು ಶ್ರೀಕೃಷ್ಣನಿಗೆ ತಿಳಿದಾಗ ಯಾದವಕುಲವನ್ನು ಸರಿದಾರಿಗೆ ತರಲು ಪ್ರಯತ್ನಿಸಲಿಲ್ಲ. ಎಲ್ಲವನ್ನೂ ವಿದ್ಯಾಟಕ್ಕೆ ಬಿಟ್ಟನು. ಇದಲ್ಲದೆ ಶ್ರೀಕೃಷ್ಣನಿಗೆ ತಾನೀಗ ಯಾದವಕುಲದ ಬೆಳವಣಿಗೆ ಹಸ್ತಕ್ಷೇಪ ಮಾಡಿದರೆ ಅದು ಮತ್ತಷ್ಟು ಹದಗೆಡಬಹುದು ಎಂದು ಮೌನ ತಾಳಿದನು. ಇದಾದ ಸ್ವಲ್ಪ ಸಮಯದ ಬಳಿ ಯಾದವಕುಲ ಸಂಪೂರ್ಣವಾಗಿ ನಾಶವಾಯಿತು. ಸ್ವರ್ಗೀಯ ಶಕ್ತಿಯೂ ಸಹ ಅಹಂಕಾರ ಮತ್ತು ಅತಿಯಾದಿಂದ ಉಂಟಾಗುವ ವಿನಾಶದ ಪರಿಣಾಮಗಳಿಂದ ಒಬ್ಬರನ್ನು ರಕ್ಷಿಸಲು ಸಾಧ್ಯವಿಲ್ಲ ಎಂಬುದನ್ನು ಶ್ರೀಕೃಷ್ಣನ ಈ ನಡವಳಿಕೆಯಿಂದ ತಿಳಿದುಕೊಳ್ಳಬಹುದು.